ಜಯಪ್ರಕಾಶ್ MD ಆಗಿದ್ದಾಗ ಇದನ್ನ ಲಿಫ್ಟ್ ಮಾಡಿಸಿದ್ದಾರೆ. ಲಿಫ್ಟ್ ಮಾಡಿಸಿದಾಗ 2 ಕಡೆ ಡೀಪ್ ಕಟ್ ಬಂತು. 22 ಮೀಟರ್ ಡೀಪ್ ಬಂತು. 22 ಕಿಲೋಮೀಟರ್ 22 ಮೀಟರ್ಗೋಸ್ಕರ ನಾವು ಡೀಪ್ ಕಟ್ ಮಾಡೋದು ವಯಬಲ್ ಆಗೋದಿಲ್ಲ. ಲಾಂಗ್ ರನ್ ಅಲ್ಲಿ ಪವರ್ ಬಿಲ್ಲು ಇದು ಎಲ್ಲ ಬರುತ್ತೆ. ಗ್ರಾವಿಟಿನೇ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈನ್ ಜಯಪ್ರಕಾಶ್ ಅದನ್ನ ಡೀಪ್ ಕಟ್ ಮಾಡೋದು ಇದು ಮಾಡೋದು ಬೇಡಪ್ಪ, ಲಿಫ್ಟ್ ಮಾಡೋದು ಬೇಡ, ಗ್ರಾವಿಟಿನಲ್ಲೇ ಆಗುತ್ತೆ, ಗ್ರಾವಿಟಿನಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು 100 ಕೋಟಿ ಜಾಸ್ತಿ ಆಗ್ಬೋದು ಕಾಸ್ಟ್. ಸೇವಿಂಗ್ ಲಾಂಗ್ ಟರ್ಮ್ ಅಲ್ಲಿ ಸೇವ್ ಆಗುತ್ತೆ ಅಂತ ಹೇಳಿ ಡಿಸೈನ್ ಚೇಂಜ್ ಮಾಡಿ ಅವಾಗ ಟನಲ್ ಮಾಡಿದ್ರು. ಇದರಲ್ಲಿ ಅಲಾಂಗಿತ್ ಇದು ಪವರ್ ನಾವು ಪ್ರೊಡ್ಯೂಸ್ ಮಾಡೋಕೆ ಆಗ್ತಿರ್ಲಿಲ್ವಾ? ಇಲ್ಲ ಸರ್, ಇಟ್ ಡಸಂಟ್ ಪರ್ಮಿಟ್ ಟು ದಟ್ ಲೆವೆಲ್. ದಟ್ಸ್ ದಿ ಮಿನಿಮಮ್ ನೀರು 25-30 ಮೀಟರ್ ಬಿಡಬೇಕಪ್ಪ. ದೇರ್ ಶುಡ್ ಬಿ ಅ ಫಾಲ್ ಸರ್. ಒಂದು ಡ್ರಾಪ್ ಬಂದ್ರೆ ವಿ ಕ್ಯಾನ್ ಗೋ ಫಾರ್ ಜನರೇಷನ್. 16 ಮೀಟರ್ ಇದೆ ಸರ್. ಗ್ರೇಡಿಯಂಟ್ ಕಾನ್ಸ್ಟೆಂಟ್ ಇಲ್ಲ ಅದು ಕೆಳಗಡೆ. ನಾನು ಎಲ್ಲ ಹೋಗಿ ಸ್ವಿಟ್ಜರ್ಲೆಂಡ್ ಅಲ್ಲಿ ನೋಡ್ಕೊಂಡ್ ಬಂದೆ. ಒಂದು ಹೊಸ ಆರ್ಟಿಫಿಷಿಯಲ್ ಬ್ರಿಡ್ಜ್ ಟೈಪ್ ಮಾಡ್ತಾರೆ. ಅದು ಮಿನಿಮಮ್ 25 ಮೀಟರ್ 75 ಅಡಿ. Sir, in this project, we would like to emphasize like this, sir. It is an integration of tunnel plus closed pipe. So this is first of its kind in this conduit system. Losses will be always zero, sir. Sir, again now Kaveri issue ಬರ್ತದೆ. Allocation ನಮ್ದು. Yes, ಇದು ಲಾಸ್ಟ್ ಸರ್ 3.3 MP sir he prevailed upon me. ಎಲ್ಲ ಹೋಗಕ್ ಆಗಲ್ಲ. So better ಏನ್ ಮಾಡ್ತಾ ಇದೀವಿ? Posing this project before Government of India would be attracting some other. ಎಲ್ಲ ಮೆಸೇಜ್ ಆಗೋಯ್ತಾ 3.3 ಆದ್ರೆ? Yes, RTMC ತಿರ್ಗಾ ಬೆಂಗಳೂರಿಗೆ ಬರ್ದಾಕ್ಬಿಟ್ಟಿದ್ದೀನಿ. ಸರ್ ಇನ್ನು 400 ಮೀಟರ್ ಟನಲ್ ಆದ್ರೆ ಆಲ್ಮೋಸ್ಟ್ ಮುಗಿತು. ಈ ಪಾಯಿಂಟ್ ಅಲ್ಲಿ ಇಟ್ಟಿದೀವಲ್ಲ, ಈ ಪಾಯಿಂಟ್ ರೈತರು ಕರೆ ಸರ್ ಇಟ್ಕೊಂಡಿದ್ದೀರಾ? ಹಾ ಸರ್, ಲ್ಯಾಂಡ್ ಜಮೀನ್ ಬಿಟ್ಕೊಡ್ತಾವ್ರೆ. ಬೇಕು ಜಮೀನ್ ತೊಳ್ಳಿ ದುಡ್ಡು ಇಸ್ಕೊಂಡು ನೀವು ಬೇರೆ ಖರ್ಚು ಮಾಡ್ಕೊಳಕ್ ಹೋಗ್ಬಿಡಿ. ಸಾಲ ತೀರ್ಸಕ್ಕೆ, ಮನೆ ಕಟ್ಟಕ್ಕೆಲ್ಲ ವ್ಯವಸಾಯ ಭೂಮಿ ತಗೊಳ್ಳಿ. ಭೂಮಿ ಇಲ್ಲ ಕೊಡ್ಸಿರ್ ಬನ್ನಿ, ಭೂಮಿ ನಮ್ ಕಡೆ ಸರ್ ನೀವೇ ಹೋಗ್ಬಿಟ್ಟಿದ್ರಲ್ಲ ಸರ್, ಯಾರು ಜಮೀನು ಮಾರ್ಕೋಬೇಡಿ, ಯಾರು ಮಾರ್ಬಾರ್ದು. ನಿಮ್ಗೆ ಗೊತ್ತಾಗಲ್ಲ ಸರ್. ನೋಡು, ನಾ ಬೆಂಗಳೂರು ಮಾತಾಡಿ ಇಲ್ಲೂ ಗೊತ್ತಾಯ್ತು. ನಿಮ್ ಕಿವಿ ಕೇಳಿದೆ. ಬೆಂಗಳೂರಲ್ಲೇ ಸರ್, ನಾನಿರೋದು ಬೆಂಗಳೂರಲ್ಲೇ ಸರ್. AC ವೆಂಕಟೇಶ್ ಅಲ್ಲ ಸರ್, ಗಿರಿನಗರ ಫ್ರೆಂಡೇನೆ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.